ಒಂಚೂರು ತೋರ್ಸೆ. ನಾನು ಗ್ರಾನಿ ಆಟ ಆಡೋದ್ ಕಲಿತೀನಿ, ನಂಗೂ ತೋರ್ಸೆ. ಏ ಗಿರೀಶ, ಸುಮ್ನಿರೋ, ನಂಗೆ ಡಿಸ್ಟರ್ಬ್ ಮಾಡಬೇಡ, ನಾನು ಗೇಮ್ ಆಟ ಆಡ್ತಿದ್ದೀನಿ. ಇರು ಅಜ್ಜಿಗೆ ಹೇಳ್ತೀನಿ, ಅಜ್ಜಿ ಹತ್ರ ಆಪ್ ಇಡ್ತೀನಿ, ನೀನ್ ಗೇಮ್ ಆಟ ಆಡ್ತಿದೀಯ ಓದ್ಕೊಂತಿಲ್ಲ ಅಂತ. ಅಜ್ಜಿ ಅಜ್ಜಿ ಬಾರಜ್ಜಿ ಇಲ್ಲಿ. ಏನು ಗಿರೀಶ ಕರೆದಿದ್ದು? ಏನ್ ಮಾಡ್ತಿದ್ದೆ ಅಜ್ಜಿ? ಓ ಅದಾ, ನಿಮ್ಮ ಅಜ್ಜಿ ಪಿಂಕಿಗೆ ಅಂತ ಡ್ರೈ ಫ್ರೂಟ್ಸ್ನೆಲ್ಲ ಹುರಿದು ಕೊಟ್ರ, ಅದಕ್ಕೆ ಅದನ್ನ ನಾನು ಇಸ್ಕೊಂಡು ತಿಂದೆ ಕಣ. ಒಳ್ಳೆ ರುಚಿಯಾಗಿದೆ. ನಿಮಗೂ ಕೊಟ್ಲಾ ಗೋಡಂಬಿ ಬಾದಾಮಿ ದ್ರಾಕ್ಷಿನೆಲ್ಲ? ಬಿಟ್ಟಿಯಾಗಿ ಸಿಕ್ತು ಅಂತ ಚೆನ್ನಾಗಿ ಬೇಯ್ತಿದೆ ನಮ್ಮ ಅಜ್ಜಿ. ನನಗೆ ಡ್ರೈ ಫ್ರೂಟ್ಸ್ ಬೇಡ ಅಜ್ಜಿ. ನೋಡಲ್ಲಿ ಚುಪ್ಪಿ ಏನ್ ಮಾಡ್ತಿದ್ದಾಳೆ ಅಂತ. ಬೆಳಗ್ಗೆಯಿಂದ ಕುತ್ಕೊಂಡು ಮೊಬೈಲ್ ಅಲ್ಲಿ ಗೇಮ್ ಆಟ ಆಡ್ತಿದ್ದಾಳೆ ಅಜ್ಜಿ. ನೋಡು ನೋಡು, ಅದೇನೋ ಗ್ರಾನಿ ಅಂತ ಗೇಮ್ ಆಟ ಆಡ್ತಿದ್ದಾಳೆ, ದೆವ್ವದ್ದು. ಓದ್ಕೊಳೆ ಅಂದ್ರೆ ಓದ್ಕೊಂತಿಲ್ಲ ಅಜ್ಜಿ. ಏ ಚುಪ್ಪಿ, ಫೋನ್ ಎತ್ತಿಡವ ನೀನು. ನಾನು ಎಷ್ಟರ ಹೇಳ್ತೀನಿ, ಮಕ್ಕಳು ಫೋನ್ ನೋಡಬಾರ್ದು, ಓದ ಕಡೆ ಗಮನ ಕೊಡಬೇಕು ಅಂತ. ಎತ್ತಿಡು ಫೋನು, ಓದ್ಕ ಬುಕ್ ಎತ್ಕೊಂಡು. ದೊಡ್ಡ ಮನ್ಸ ಗಿರೀಶ, ನೀನು ಚುಪ್ಪಿ ಓದ್ಕಂತಿಲ್ಲ ಮೊಬೈಲ್ ಇಟ್ಕೊಂಡಿದ್ದಾಳೆ ಅಂತಿದೀಯಲ್ಲ, ನೀನೇನ್ ಬಾರಿ ಓದ್ಕೊಂಡ್ ದಬಾಕ್ತಿದೀಯೋ? ನಾನು ಇನ್ನೇನ್ ಓದ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ತಿದ್ದೆ ಅಜ್ಜಿ. ಆದ್ರೆ ನೋಡು, ಚುಪ್ಪಿ ಮೊಬೈಲ್ ಇಟ್ಕೊಂಡಿದ್ದಾಳ, ನಂಗೆ ಡಿಸ್ಟರ್ಬ್ ಆಗ್ತಿದೆ. ಅವಳು ಫೋನಲ್ಲಿ ಆಟ ಆಡ್ತಿರೋದ್ರಿಂದ ನನಗೂ ಆಟ ಆಡ್ಬೇಕು ಅಂತ ಆಸೆ ಆಗ್ತಿದೆ. ಓದ್ಕೊಳ್ಳೋ ಕಡೆ ಗಮನನೇ ಕೊಡಕ್ಕಾಗ್ತಿಲ್ಲ ಅಜ್ಜಿ. ಅದಕ್ಕೆ ಅವಳಿಗೆ ಬೈದ್ಬಿಟ್ಟು ಫೋನ್ ಎತ್ತಿಡ್ಸು. ಚುಪ್ಪಿ ಎತ್ತಿಡವ ಫೋನು. ಅಜ್ಜಿ ಬರ್ಕೊಳ್ಳೋಣ ಓದ್ಕೊಳ್ಳೋಣ ಅಂದ್ರೆ ಪೆನ್ನು ಪೆನ್ಸಿಲ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಅಜ್ಜಿ. ಅದಕ್ಕೆ ಏನ್ ಮಾಡೋದು, ಪೆನ್ನೇ ಇಲ್ಲ ಅಂದ್ಬಿಟ್ಟು ಮೊಬೈಲ್ ಇಟ್ಕೊಂಡು ಗೇಮ್ ಆಡ್ತಿದ್ದೆ. ಅಯ್ಯೋ ತಲೆ ಆಟೆ ಹುಡುಗಿ, ಪೆನ್ಸಿಲ್ ಪೆನ್ನು ಖಾಲಿ ಆಗಿರೋದು ಒಂದು ಕಾರಣನ? ಬುಕ್ ತೆಗೆದು ಓದ್ಕೊಳ್ಳೋಕ್ಕೇನು ಬರೆಯಕ್ಕಾಗ್ಲಿಲ್ಲ ಅಂದ್ರೆ? ಎತ್ತಿಡು ಎತ್ತಿಡು, ದುಡ್ಡು ಕೊಡ್ತೀನಿ, ಇಬ್ರು ಹೋಗ್ಬಿಟ್ಟು ಅಂಗಡಿಯಿಂದ ಚುಪ್ಪಿಗೋಸ್ಕರ ಪೆನ್ ತಗೋಬನ್ನಿ. ಸುಳ್ಳು ಹೇಳ್ತಿರೋದು, ಬಾಬಲ್ ಅಷ್ಟೊಂದು ಪೆನ್ನು ಪೆನ್ಸಿಲ್ ಎಲ್ಲ ಇದೆ. ಸುಳ್ಳು ಹೇಳ್ಬಿಟ್ಟು ಅಜ್ಜಿ ಹತ್ರ ದುಡ್ಡು ಇಸ್ಕೊಂತಿದ್ದಾಳೆ. ಸರಿ ಅಜ್ಜಿ, ದುಡ್ಡು ಕೊಡು, ತಗೋ ಬಂದು ಪೆನ್ನು ಪೆನ್ಸಿಲ್ ಅಲ್ಲಿ ಓದ್ಕೊಂಡು ಬರ್ಕೊಂತೀನಿ. ಏ ಅಜ್ಜಿ, ನನಗೂ ಪೆನ್ನು ಪೆನ್ಸಿಲ್ ಖಾಲಿ ಆಗಿದೆ, ಅವಳಿಗೆ ಮಾತ್ರ ದುಡ್ಡು ಕೊಡ್ತೀಯಾ? ನನಗೂ ದುಡ್ಡು ಕೊಡು ಅಜ್ಜಿ. ಸರಿ ಸರಿ, ಹೊಸ ಪೆನ್ ತಂದ್ಬಿಟ್ಟು ನಂಗೆ ತೋರಿಸ್ಬೇಕು ಆಯ್ತಾ? ಆಮೇಲೆ ದುಡ್ಡು ಕೊಟ್ಟಿದ್ರಲ್ಲಿ ತಿಂಡಿ ತಿನ್ಕೊಬಿಡ್ಬೇಡಿ. ಅಜ್ಜಿ ಆಯ್ತು, ತಗೊಳ್ಳಿ ದುಡ್ಡು, ಇಬ್ರು ಹೋಗಿ ಪೆನ್ ತಗೋ ಬನ್ನಿ. ಸರಿ ಅಜ್ಜಿ, ಈಗಲೇ ಹೋಗಿ ತಗೋ ಬರ್ತೀವಿ. ಅಜ್ಜಿ ತೊಪ್ಪಿ ಅಲ್ಲಿ. ಪುಟನಿ ಮಗ್ನೆ, ಚುಪ್ಪಿ ಅಕ್ಕ ಅಂಗಡಿಗೆ ಹೋಗಿದ್ದಾಳೆ ಕಣವ ಪೆನ್ ತಗೋ ಬರಕ್ಕೆ. ಅಂಗಡಿಗೆ ಹೋಗಿ ಪೆನ್ ತಗೋ ಬರ್ತಾರೆ, ನೀನ್ ಬಾ ನನ್ನ ಜೊತೆ ಆಟ ಆಡಿವಂತೆ, ನಾನು ನಿಂಗೆ ಆಟ ಆಡಿಸ್ತೀನಿ. ನಾನು ಅಂಗಡಿಗೆ ಹೋಗ್ತೀನಿ. ಹೌದಾ, ಸರಿ ಕಣ್ ನನ್ನ ಮಗನೇ, ಬಾರವ ಅಂಗಡಿಗೆ, ಅವ್ರ ಜೊತೆನೆ ಕಳಿಸ್ತೀನಿ. ಹೋಗ್ಬಿಟ್ಟು ₹1 ಪೆಪರ್ಮೆಂಟ್ ಇಸ್ಕೊಂಡು ತಿನ್ಕೊಂಡ್ ಬನ್ನಿ ಆಯ್ತಾ? ಗಿರೀಶ, ಚುಪ್ಪಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ, ಒಂದ್ ನಿಮಿಷ. ಪುಟ್ಟಣಿ ಪಾಪನು ಬತ್ತಾನಂತೆ, ನಿಮ್ ಜೊತೆ ಕರ್ಕೊಂಡೋಗಿ ಬನ್ನಿ. ಏ ಅಜ್ಜಿ, ಇವನು ಏನಕ್ಕೆ ಅಜ್ಜಿ? ಸುಮ್ಮನಿರೆ ನೀನು. ಅವ್ನು ಬಂದ್ರೆ ತಲೆ ಆಟ ಮಾಡ್ತಾನೆ, ಏನು ತಗೊಳಕ್ ಬಿಡಲ್ಲ, ಓಡೋಡ್ ಹೋಗ್ತಾನೆ. ಏನಾಗಲ್ಲ, ಇಬ್ರನ್ನ ಆ ಕಡೆ ಈ ಕಡೆ ಒಂದೊಂದ್ ಕೈ ಇಟ್ಕೊಂಡು ಆರಾಮಾಗಿ ಹುಷಾರಾಗಿ ಕರ್ಕೊಂಡೋಗಿ ಬನ್ನಿ. ಅವನಿಗೆ ₹1 ಪೆಪರ್ಮೆಂಟ್ ಕೊಡ್ಸಿ ಅಷ್ಟೇ. ಪಾಪ ಅವನಿಗೂ ಆಸೆ ತಾನೆ ನಿಮ್ಗಳ ಜೊತೆ ಅಂಗಡಿಗೆ ಬರ್ಬೇಕು ಅಂತ ಕರ್ಕೊಂಡೋಗಿ. ಸರಿ ಆಯ್ತು ಅಜ್ಜಿ, ಕಳ್ಸು ಅವನನ್ನ. ಏಯ್ ಬಾರೋ, ಬರ್ತೀನಿ. ಕಣ್ಣಿಗೆ ಕಾಣಿಸಿದ್ದೆಲ್ಲ ಕೇಳ್ಬಿಟ್ರ ಮೇಲೆ ಅಷ್ಟೇ ನಿನಗೆ ₹1 ಚಾಕ್ಲೇಟ್ ಅಷ್ಟೇ ಕೊಡ್ಸೋದು ಆಯ್ತಾ? ಅಣ್ಣ ಅಣ್ಣ, ನನಗೆ ಒಂದು ಬಾಲ್ ಪೆನ್ ಕೊಡಿ. ನಿನಗೆ ಯಾವ ಪೆನ್ ಬೇಕು ಹೇಳೆ? ಏ ನನಗೆ ಪೆನ್ ಬೇಡ ಕಣ, ಸುಮ್ಮನೆ ನಾನು ಹೇಳಿದ್ದು ಪೆನ್ ಇಲ್ಲ ಅಂತ. ನನ್ನ ಹತ್ರ ತುಂಬಾ ಪೆನ್ ಪೆನ್ಸಿಲ್ ಎಲ್ಲ ಇದೆ, ಹೊಸದು ಕೂಡ ಇದೆ. ಅಜ್ಜಿಗೆ ಅದನ್ನೇ ತೋರಿಸ್ತೀನಿ. ನನ್ನ ಪಾಲಿನ ದುಡ್ಡಲ್ಲಿ ನಾನು ಕುರ್ಕುರೆ ಚಿಪ್ಸ್ ಬಿಸ್ಕೆಟ್ ಎಲ್ಲ ತಗೊಂಡು ತಿಂತೀನಿ. ಹೌದಾ? ಆದ್ರೆ ನನ್ನ ಹತ್ರ ಪೆನ್ ಖಾಲಿ ಆಗಿದೆ, ನನಗೆ ಪೆನ್ ಬೇಕು ಬರೆಯಕ್ಕೆ. ನಾನು ಪೆನ್ನನ್ನೇ ತಗೊಂತೀನಿ. ಅಂಜಲಿ, ನೀನೇನು ಇಲ್ಲಿ ಬಂದಿದ್ದು? ನಾನು ಚಿಪ್ಸ್ ತಗೊಂಡೋಗೋಣ ಅಂತ ಬಂದೆ ಕಣೋ ಗಿರೀಶ. ಹೌದಾ, ನಾನೇ ನಿನಗೆ ಚಿಪ್ಸ್ ಕೊಡಿಸ್ತೀನಿ. ಏ ಗಿರೀಶ, ನಿನಗೆ ಪೆನ್ ಬೇಕು ಅಲ್ವೇನೋ? ನಿನ್ನ ಹತ್ರ ಪೆನ್ ಇಲ್ಲ, ನಿನ್ನ ಹತ್ರ ಎಲ್ಲಿ ದುಡ್ಡಿದೆಯೋ? ಸುಮ್ಮನಿರು ಚುಪ್ಪಿ, ನನ್ನ ಹತ್ರ ದುಡ್ಡಿದೆ, ಸುಮ್ಮನಿರು. ಅಣ್ಣ, ಅಂಜಲಿಗೋಸ್ಕರ ಕುರ್ಕುರೆ ಕೊಡಿ ಒಂದು, ಹಂಗೆ ಅವಳಿಗೆ ಬಿಸ್ಕೆಟ್ ಕೂಡ ಕೊಡಿ. ತಗೋ ಪುಟ್ಟ, ಕುರ್ಕುರೆ ಬಿಸ್ಕೆಟ್. ಗಿರೀಶ, ತುಂಬಾ ಥ್ಯಾಂಕ್ಸ್ ಕಣ, ಕುರ್ಕುರೆ ಬಿಸ್ಕೆಟ್ನೆಲ್ಲ ಕೊಡ್ಸಿದ್ಕೆ. ಬಾಯ್ ಆಯ್ತಾ? ನನಗೆ ಸ್ವಲ್ಪ ಹೋಮ್ವರ್ಕ್ ಇದೆ, ನಾನು ಹೋಗಿ ಬರ್ಕೋಬೇಕು. ಬಾಯ್ ಬಾಯ್ ಅಂಜಲಿ. ಅಯ್ಯೋ ನಿನ್ನ ಅಲ್ಲೋ ಗಿರೀಶ, ಅವಳಿಗೆ ಲೈನ್ ಹೊಡೆದಿದ್ದು ಸಾಕು. ಇವಾಗ ಆ ಕುರ್ಕುರೆ ಮತ್ತೆ ಬಿಸ್ಕೆಟ್ ಎಲ್ಲ ಕೊಡಿಸ್ತಲ್ಲ, ಅದಕ್ಕೆ ದುಡ್ಡು ಕೊಡಕ್ಕೆ ಇದೆಯಾ ನಿನ್ನ ಹತ್ರ? ಹೌದು, ನನ್ನ ಹತ್ರ ಇದೆ. ನನ್ನ ಪಾಕೆಟ್ ಮನಿನೆಲ್ಲ ಸೇವ್ ಮಾಡ್ಕೊಂಡು ₹20 ಇಟ್ಕೊಂಡಿದ್ದೀನಿ, ಗೊತ್ತಾ? ಅದ್ರಲ್ಲಿ ಅವಳಿಗೆ ಕುರ್ಕುರೆ ಕೊಡಿಸ್ತೆ, ಇವಾಗ ನಾನು ತಗೊಂಡು ತಿಂತೀನಿ. ಅಣ್ಣ, ನನ್ನ ಹತ್ರ ₹20 ಇದೆ. ಅಂಜಲಿಗೆ ಕುರ್ಕುರೆ ಬಿಸ್ಕೆಟಿನ ದುಡ್ಡು ಎಷ್ಟಾಯ್ತು ಹೇಳ್ಬಿಟ್ಟು ಅದ್ರಲ್ಲಿ ₹20 ಮೈನಸ್ ಮಾಡಿ ಮಿಕ್ಕಿದ ದುಡ್ಡಿಗೆ ನನಗೆ ಒಂದು ಕುರ್ಕುರೆ ಕೊಡಿ ಅಣ್ಣ.
ಅಂದೆ ನೀನೇನು 10 ರೂಪಾಯಿ ಕೊಡಿ 5 ರೂಪಾಯಿ ಕೊಡಿ ಅಂದೇನೋ. ನಾವ್ ಯಾವಾಗ್ಲೂ ಏನಾದ್ರೂ ಕೇಳಿದ್ರೆ ಜಾಸ್ತಿ ರೇಟಿಂದ ಫಸ್ಟ್ ಕೊಡೋದು ವ್ಯಾಪಾರ ಆಗ್ಲಿ ಅಂತ. ನೀನ್ ಇವಾಗ ನೋಡಿದ್ರೆ 20 ರೂಪಾಯಿ ಇಟ್ಕೊಂಡು ಅಲಾಡ್ಸ್ಕೊ ಬಂದಿದ್ಯಾ ಹುಡುಗಿ ಮುಂದೆ ಶೋಕಿ ಮಾಡಕ್ಕೆ. ಹುಡುಗಿಗೆ ಲೈನ್ ಹೊಡಿಯೋಕ್ಕೋಸ್ಕರ ಬಿಟ್ಟಿ ಕುರ್ಕುರೆ ಕೊಡಿಸ್ತೀಯನೋ. ನಿನ್ ಬಾಯಿಗಿಷ್ಟು ಇರು, ನೀನ್ ಸೊಂಟ ಮುರಿತೀನಿ ಇವತ್ತು ನಾನು. ಹೊಡಿಬೇಡ ಕಣಣ್ಣ, ಇರಿ ನಮ್ ಚುಪ್ಪಿ ಹತ್ರ 20 ರೂಪಾಯಿ ಇದೆ. ಒಂದ್ ಕೆಲಸ ಮಾಡ್ತೀನಿ, ಅವಳ ಹತ್ರ ಇರೋ 20 ರೂಪಾಯಿ ನನ್ನ ಹತ್ರ ಇರೋ 20 ರೂಪಾಯಿ ಸೇರಿಸಿ ಕೊಟ್ಟಿರ್ತೀನಿ. ಆಮೇಲೆ ನಮ್ಮ ಅಜ್ಜಿ ಹತ್ರ ಹೋಗ್ಬಿಟ್ಟು ಇನ್ನು 20 ರೂಪಾಯಿ ಇಸ್ಕೊ ಬಂದು ನಿನಗೆ ಕೊಟ್ಬಿಡ್ತೀನಿ ಕಣಣ್ಣ, ಹೊಡಿಬೇಡಿ. ಯಾರ ಹತ್ರ 20 ರೂಪಾಯಿ ಇದೆ? ಯಾವ ಚುಪ್ಪಿ? ಅದೇ ಕಣಣ್ಣ, ನನ್ನ ಹಿಂದೆ ನಿಂತಿದ್ದಾಳಲ್ಲ ನಮ್ಮ ಅತ್ತೆ ಮಗಳು ಚುಪ್ಪಿ, ಅವಳ ಹತ್ರ 20 ರೂಪಾಯಿ ಇದೆ. ಹೆಂಗಾರ ಅವಳ ಕೈ ಕಾಲಿಗೆ ಬಿದ್ದು ಅದನ್ನು ಸೇರಿಸಿ ಇಸ್ಕೊಟ್ಟು ನಮ್ಮ ಅಜ್ಜಿ ಹತ್ರ 20 ರೂಪಾಯಿ ಇಸ್ಕೊ ಬರ್ತೀನಿ ಕಣಣ್ಣ. ಅಯ್ಯ ಕಾಳ್ಬಡಿ ಹೈದ, ನೋಡಲ್ ನಿನ್ ಹಿಂದೆ ಯಾರು ನಿಂತಿದ್ದಾರೆ ಅಂತ. ಅಯ್ಯೋ ದೇವ್ರೆ, ಇವಳು ನನ್ನ ಪರಿಸ್ಥಿತಿ ನೋಡಿ ಕೈ ಕೊಟ್ಟು ಹೋಗ್ಬಿಟ್ಲಲ್ಲಪ್ಪ. ಚುಪ್ಪಿ ಎಲ್ಲೋದೆ ಚುಪ್ಪಿ? 20 ರೂಪಾಯಿ ಕೊಡೆ ಚುಪ್ಪಿ. ಅಯ್ಯೋ ದೇವ್ರೆ, ನಾನು ಈ ಅಣ್ಣಂಗೆ ಹೆಂಗಪ್ಪ ದುಡ್ಡು ಕೊಡ್ಲಿ? ಇವಾಗ 60 ರೂಪಾಯಿ ನನ್ನ ಹತ್ರ ಬರೀ ಇರೋದೇ 20 ರೂಪಾಯಿ ಅಲ್ಲ. ಏನೋ ಮಾತಾಡ್ತಿದ್ಯಾ? ದುಡ್ಡು ಕೊಡು ನನಗೆ ಇವಾಗ. ನಂಗೆ ಹೊಡಿಬೇಡ ಕಣ್ಣಣ್ಣ, ಬೈಬೇಡ. ನಮ್ಮ ಅಜ್ಜಿ ಹತ್ರ ಇವಾಗ ದುಡ್ಡು ಕೊಡು ಅಂತ ಕೇಳಿದ್ರೆ ನಮ್ಮ ಅಜ್ಜಿ ನನಗೆ ನಾಯಿ ಹೊಡ್ದಂಗ್ ಹೊಡಿಯುತ್ತೆ. ಅದಕ್ಕೆ ಒಂದು ಹೆಲ್ಪ್ ಮಾಡೋಣ. ನಾನ್ ಬೇಕಾರೆ ನಿಮ್ಮ ಅಂಗಡಿ ಕಸ ಗುಡಿಸ್ತೀನಿ, ಒರೆಸ್ತೀನಿ, ಆಮೇಲೆ ಏನ್ ಹೇಳಿದ್ರು ಆ ಕೆಲಸ ಎಲ್ಲ ಮಾಡ್ತೀನಿ ಕಣಣ್ಣ. ಹೆಂಗಾರ ನನ್ನನ್ನ ಬಿಟ್ಬಿಡೋಣ, ಇವತ್ತೊಂದಿನ ಜೀತು ಕಿದ್ಬಿಡ್ತೀನಿ ಅಣ್ಣ. ಹಂಗ್ ಬಾ ದಾರಿಗೆ. ನೀನ್ ಇಲ್ಲೇ ಇವತ್ತು ಇಡೀ ದಿನ ಕೆಲಸ ಮಾಡ್ಬೇಕು. ಯಾರದ್ ನಿಮ್ಮ ಅಜ್ಜಿ? ಇಲ್ಲಿ ಬಂದು ನಿನ್ನ ಕರ್ಕೊಂಡು ಹೋಗ್ಬೇಕು. ನೋಡ್ತೀನಿ ಇವತ್ತು ಇಡೀ ದಿನ ಗುಡ್ಸಿ ವರ್ಸಿ ನಾನು ಕೂಡ ಪಾತ್ರೆ ಎಲ್ಲ ತೊಳೆದು ವಾಪಸ್ ಮನೆಗೆ ಹೋಗ್ಬೇಕಾಯ್ತಾ? 60 ರೂಪಾಯಿಗೆ ಸರಿ ಕೆಲಸ ಮಾಡಿಸ್ತೀನಿ, ನೋಡ್ತಿರು. ಸರಿ